ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ನಮಸ್ತೆ. ಈ ದಿನ ನೋಡಿ, ಗುರು ಪೌರ್ಣಮಿ ಪ್ರಯುಕ್ತ ಮುಂದಿನ ದಿನ ಈ ರೀತಿಯಾಗಿ ಅಲಂಕಾರ ಮಾಡಿದರೆ ನಾಳೆ ಬಾಬಾಗೆ ಹೊಸ ಬಟ್ಟೆ ತೊಡಿಸಲಾಗುತ್ತೆ. ನೋಡಿ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆಯಾ? ಈಗ ರೆಡಿ ಮಾಡಿರೋದು ಶಿವನ ಒಂದು ಲಿಂಗವನ್ನು ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿ ವರ್ಷ ಗುರು ಪೌರ್ಣಮಿ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ. ಗುರುವಿಲ್ಲದ ಬದುಕಿಗೆ ಗೊತ್ತು ಗುರಿಯೇ ಇಲ್ಲ. ಮುಂದೆ ಗುರು ಹಿಂದೆ ಗುರು ಇರುವ ವ್ಯಕ್ತಿ ಮಹಾ ಸಾಧಕನಾಗುತ್ತಾನೆ. ಆ ಗುರುವಿಗೆ ಗೌರವ ಸಮರ್ಪಿಸುವ ದಿನವೇ ಗುರು ಪೌರ್ಣಮಿ ಎನ್ನುತ್ತಾರೆ. ಹಿಂದೂ ಧರ್ಮಗಳಲ್ಲಿ, ಬೌದ್ಧ ಧರ್ಮದಲ್ಲಿ ಹಾಗೂ ಜೈನ ಧರ್ಮದಲ್ಲಿ ಈ ದಿನವನ್ನು ಗುರು ಪೌರ್ಣಮಿ ಮಹತ್ವವೇ ತುಂಬ ಇದೆ. ಹಾಗೆ ಪ್ರಿಯ ವೀಕ್ಷಕರೇ, ಗುರು ಪೌರ್ಣಮಿ ಎಂಬುದು ಗುರು ವ್ಯಾಸರನ್ನು ಸ್ಮರಿಸುವ ದಿನವಾಗಿದೆ. ಹಿಂದೂ ಧರ್ಮಗಳಲ್ಲಿ ಪ್ರಕಾರ ವೇದವ್ಯಾಸರು ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವೇದ ಎಂದು ಹೆಸರಿನಲ್ಲಿ ಬೋಧಿಸಿದರು. ವೇದವ್ಯಾಸರ ಜನ್ಮದಿನವನ್ನು ಗುರು ಪೌರ್ಣಮಿ ಎಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಆಷಾಢ ಮಾಸದ ಪೌರ್ಣಮಿ ಎಂದು ಆಚರಿಸಲಾಗುತ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲಿ ತಾಯಿಯೇ ಮೊದಲ ಗುರುವು, ಜನನಿ ತಾನೇ ಮೊದಲ ದೈವ. ಆದ್ದರಿಂದ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಬಹಳ ಮುಖ್ಯ. ಹಾಗೂ ಬದುಕಿನ ದಾರಿ ತೋರಿಸುವರು ತಂದೆ, ಅವರ ಆಶೀರ್ವಾದವು ಬಹಳ ಮುಖ್ಯವಾಗಿದೆ. ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ಗುರುವು ಇದ್ದೇ ಇರುತ್ತಾನೆ. ನಮ್ಮ ಬದುಕಿನಲ್ಲಿ ಅವರಿಗೆ ಮಹತ್ವದ ಸ್ಥಾನವಿರುತ್ತದೆ. ಉದಾಹರಣೆ, ಕೈವಾರ ತಾತನವರು, ವೀರಬ್ರಹ್ಮಯ್ಯನವರು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಮಠಗಳಲ್ಲಿ ಗುರುಕುಲಗಳಲ್ಲಿ ಗುರುಗಳು ಇರುತ್ತಾರೆ. ಹಾಗೆ ಗೌತಮ್ ಬುದ್ಧ, ರಾಮಾಯಣ ರಚನೆ ಮಾಡಿದ ವಾಲ್ಮೀಕಿ ಮಹರ್ಷಿಗಳು, ಪುರಂದರದಾಸರು, ಶ್ರೀಕೃಷ್ಣನು ಭಗವದ್ಗೀತೆ ಅರ್ಜುನನಿಗೆ ಪ್ರಪಂಚಕ್ಕೆ ಬೋಧಿಸಿದರು. ಈ ಗುರು ಪೌರ್ಣಮಿಯ ಋಷಿಮುನಿಗಳನ್ನು ನೆನೆದು ಪುನೀತರಾಗೋಣ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಐ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುವೇ ನಮಃ. ಓಂ ಬೋಲೋ ಗುರುವೇ ನಮಃ. महाराज की जय. I love you all.